ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ 7/3/2025 ಇತಿಹಾಸ ಪರೀಕ್ಷೆ ನಡೀತಾ ಇದೆ. ಇತಿಹಾಸಕ್ಕೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ಈಗ ತಾನೇ ಬಂದಂತಹ ಹೊಸ ಕ್ವಶನ್ಸ್ಗಳು. ಈ ಕ್ವಶನ್ಸ್ಗಳನ್ನು ನೀವು ಏನಾದರೂ ಸ್ಟಡಿ ಮಾಡಿ ಓದಿದ್ದಲ್ಲಿ ನೀವು ಗ್ಯಾರಂಟಿ ಅಬೌವ್ 60 ಮಾರ್ಕ್ಸ್ ಗ್ಯಾರಂಟಿ ತೊಗೊಳ್ತೀರಾ. ವೆಬ್ಕಾಸ್ಟಿಂಗ್ ಪರೀಕ್ಷೆ ಇದೆ, ನೆನ್ಪಿಟ್ಕೊಳ್ರಿ. ನಿಮಗೆ ಪಾಸ್ ಆಗೋ ಆಸೆ ಇದ್ದರೆ ಇದನ್ನು ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಬನ್ನಿ, ಹಾಗಾದರೆ ಯಾವುದೆಲ್ಲ ನಿಮಗೆ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ಗಳು ಹೊಂದಿಸಿ ಬರೆಯಿರಿ. ಯಾವ್ಯಾವ ಬರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಫಸ್ಟ್ ಒನ್, ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಕೇಳ್ತಾರೆ. ಇದು 2 ಮಾರ್ಕ್ಸಿಗೆ. ಯಾವುದಾದ್ರೂ 2 ವರ್ಣಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತ ಕೇಳ್ತಾರೆ, 2 ಮಾರ್ಕ್ಸಿಗೆ. ಧ್ರುವನ ಯಾವುದಾದ್ರೂ 2 ಬಿರುದುಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ದೆಹಲಿಯನ್ನು ಆಳಿದ ಯಾವುದಾದ್ರೂ 2 ಸುಲ್ತಾನ ಸಂತತಿಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ತಾಜ್ ಮಹಲ್ ಕಟ್ಟಿಸಿದವರು ಯಾರು, ಅದು ಎಲ್ಲಿದೆ ಅಂತ ಕೇಳ್ತಾರೆ. ಶಿವಾಜಿಯು ಸಂಗ್ರಹಿಸುತ್ತಿದ್ದ 2 ಪ್ರಮುಖ ತೆರಿಗೆಗಳು ಯಾವುವು ಅಂತ ಕೇಳ್ತಾರೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳ್ತಾರೆ. ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದ್ರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ನೆಕ್ಸ್ಟು 5 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್ಗಳು, ಮೇನ್ ಹೈಲೈಟ್ ಕ್ವಶನ್ಸ್ಗಳು. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಈ ಪ್ರಶ್ನೆ ಕೇಳ್ತಾರೆ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಅಂತಲೂ ಕೇಳ್ತಾರೆ. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅಂತ ಕೇಳ್ತಾರೆ. ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು. ಇಲ್ಲಿ 5 ಮಾರ್ಕ್ಸಿನ ಕ್ವಶನ್ಸ್ಗಳು. ನೆಕ್ಸ್ಟು 10 ಮಾರ್ಕ್ಸ್ ಕ್ವಶನ್ಸ್ಗಳು ಇಲ್ಲಿ ಬರುತ್ತೆ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಂತ ಕೇಳ್ತಾರೆ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಈ ಪ್ರಶ್ನೆ ಬರ್ತದೆ. ಎಷ್ಟು? 10 ಮಾರ್ಕ್ಸಿಗೆ. ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ಒಂದು ವಿವರಣೆ ಬರೆಯಿರಿ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ ಎಂದು ವಿವರಿಸಿ ಅಂತ ಕೇಳ್ತಾರೆ. ಇದು 10 ಮಾರ್ಕ್ಸಿಗೆ 4 ಕೊಡ್ತಾರೆ, ಯಾವುದಾದ್ರೂ 2 ಬರಿಬೋದು. ನೆಕ್ಸ್ಟ್ ಬನ್ನಿ, ಇದು ಕೂಡ ಒಂದು ಹೈಲೈಟ್ ಇದೆ. ನಿಮಗೆ 2 ಮಾರ್ಕ್ಸ್ಗಿಂತ ಇದು 2 ಮಾರ್ಕ್ಸ್ ಕ್ವಶನ್ಸ್ಗಳು. ಶಿವಾಜಿಯ ತಂದೆ ತಾಯಿ ಯಾರು? ಚಿಕ್ಕದೇವರಾಜ ಒಡೆಯರ್ ಯಾವುದಾದ್ರೂ 2 ಬಿರುದುಗಳನ್ನು ತಿಳಿಸಿರಿ. ಭಾರತದಲ್ಲಿ ಡಚ್ಚರ ಯಾವುದಾದ್ರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದ್ರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ. ಪುನಃ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಇವೆಲ್ಲವೂ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ 5 ಮಾರ್ಕ್ಸಿ ಕ್ವಶನ್ಸ್ಗಳು. ಇನ್ನು ಭಾರತದ ಇತಿಹಾಸ ರಚನೆ ಪ್ರಾಕ್ತನ ಆಧಾರಗಳ ಮೇಲೆ ಮಹತ್ವವನ್ನು ಕುರಿತು ಬರೆಯಿರಿ ಅಂತ ಕೇಳ್ತಾರೆ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿರಿ. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿರಿ. ಕಲ್ಯಾಣದ ಚಾಲುಕ್ಯರ ಸಂಸ್ಕೃತಿ ಕೊಡುಗೆಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ನೆಕ್ಸ್ಟ್ 10 ಮಾರ್ಕ್ಸಿಗೆ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿರಿ. ಓಕೆ, ಇವೆಲ್ಲ ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಒನ್ ನಿಮಗೆ ಕೊಡುವಂಥದ್ದು 10 ಮಾರ್ಕ್ಸಿಗೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಯಾಕೆ ಕರೀತಾರೆ ವಿವರಿಸಿರಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿರಿ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು. ಇವು 2 ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು 10 ಮಾರ್ಕ್ಸಿಗೆ, ನೆನ್ಪಿಟ್ಕೊಳ್ರಿ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ 3 ಪ್ರಶ್ನೆಗಳು, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಯಾವುದೆಲ್ಲ ನಿಮಗೆ ಹೊಂದಿಸಿ ಬರೀಬಹುದು, ಬಿಟ್ಟ ಸ್ಥಳ ಬರ್ಬೋದು ಅಂದರೆ, ವೇದಗಳ ಕಾಲದ ಕುಟುಂಬದ ಯಜಮಾನವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು. ಡ್ಯಾಶ್ ಅನ್ನು ಜಗದ್ಗುರು ಬಾದ್ಶಾ ಎಂದು ಕರೆಯಲಾಗುತ್ತಿತ್ತು. ಸಿಖ್ ಧರ್ಮದ ಪವಿತ್ರ ಗ್ರಂಥ ಡ್ಯಾಶ್. ರಾಮಕೃಷ್ಣ ಮಿಷನ್ ಸ್ಥಾಪಕರು ಡ್ಯಾಶ್. ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದರು ಡ್ಯಾಶ್. ಇದನ್ನು ಮೇನ್ ಇಂಪಾರ್ಟೆಂಟ್ ಕೇಳ್ತಾರೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಅರ್ಥಶಾಸ್ತ್ರ ಕನಿಷ್ಕ ಕೆಂಪೇಗೌಡ ಬಸವೇಶ್ವರ ಚಾರ್ಲ್ಸ್ ವುಡ್. ಓಕೆ, ನೆಕ್ಸ್ಟ್ ಕ್ಷೇತ್ರ ಎಂದರೇನು? ಡ್ಯಾಶ್. ಬೀದರ್ನಲ್ಲಿರುವ ಮದ್ರಾಸ ಡ್ಯಾಶ್. ಶಂಕರಾಚಾರ್ಯ ಜನ್ಮಸ್ಥಳ ಯಾವುದು? ಆರ್ಯ ಸಮಾಜದ ಸ್ಥಾಪಕ. ಪುನಃ ಒಪ್ಪಂದ ಡ್ಯಾಶ್. ಇವು ಬಿಟ್ಟ ಸ್ಥಳದಲ್ಲಿ ಇವು ಮೋಸ್ಟ್ ಇಂಪಾರ್ಟೆಂಟ್. ಲಾಸ್ಟ್ ಒನ್ ಕೌಟಿಲ್ಯ ಹೊಂದಿಸಿ ಬರೀರಿ ಕೇಳ್ತಾರೆ. ಕೌಟಿಲ್ಯ, ಕಾನಿಷ್ಕ, ಕೆಂಪೇಗೌಡ, ಗುರುನಾನಕ್, ದಾದಾಬಾಯಿ ನವರೋಜಿ. ಇವು ತುಂಬ ಇಂಪಾರ್ಟೆಂಟ್. ಇಷ್ಟು ಕ್ವಶನ್ಸ್ಗಳನ್ನು ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡ್ಕೊಂಡು ಹೋಗ್ರಿ. ಅಬೌವ್ 60 ಮಾರ್ಕ್ಸ್ ಪಕ್ಕಾ ಬರ್ತದೆ. 5 ಮಾರ್ಕ್ಸ್, 10 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ಹೊಂದಿಸಿ ಬರೆಯಿರಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಅರ್ಥಶಾಸ್ತ್ರ
ಮತ್ತು ಸಮಾಜಶಾಸ್ತ್ರ ಇಂಗ್ಲೀಷ್ಗೂ ಕೂಡ ಇಂಪಾರ್ಟೆಂಟ್ ಆಲ್ರೆಡಿ ಬಿಟ್ಟಿದ್ದೇನೆ. ಓಕೆ, ಕೀ ಆನ್ಸರ್ಸ್ 5 ಡೇಸ್ ಒಳಗಡೆ ಎಲ್ಲ ಸಬ್ಜೆಕ್ಟದು ಕೀ ಆನ್ಸರ್ಸ್ ಬಿಡ್ತೇನೆ. ನೆಕ್ಸ್ಟ್ SLC ಬೋರ್ಡ್ ಎಕ್ಸಾಮ್ದು ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನನ್ನಲ್ಲಿದ್ದಾವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ.